ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಲ್ಲವಿರಾಜ್. ತುಂಬ ದಿನಗಳಾದಮೇಲೆ ಒಂದು ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಯರ್ಲಿ ಆಫ್ಟರ್ 8 to 9 months ಆದಮೇಲೆ ಈ ಲೆಂತಿ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದು. ಇವತ್ತು ಬೆಳಿಗ್ಗೆನೇ ನಾವು ಆಲ್ಮೋಸ್ಟ್ ಒಂದು 6:30 ಹಂಗೆ ಹೊರಟ್ವಿ ತೋಟಕ್ಕೆ. ಇವತ್ತು ಗೊಬ್ಬರ ಹಾಕೋದಿತ್ತು. ಸ್ವಲ್ಪ ಗೊಬ್ಬರ ಮೀನ್ಸ್ ಬೇವಿನ ಹಿಂಡಿ ಮತ್ತು ಎಳ್ಳಿಂಡಿನ ಹಾಕ್ತಾಯಿದ್ವಿ ತೋಟಕ್ಕೆ. ನಮಗೆ ಗೊಬ್ಬರ ಹಾಕೋದಕ್ಕಿಂತ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಮಳೆ ಬಂದ್ರಿಂದ ರೋಡ್ ಅಷ್ಟು ಸರಿ ಇರಲಿಲ್ಲ. ಮತ್ತು ನಮಗೆ ಆ ತೋಟಕ್ಕೆ 2 to 3 kilometer ಡಿಸ್ಟೆನ್ಸ್ ಇದೆ ಮನೆಯಿಂದ ಅಲ್ಲಿಗೆ. ಗೊಬ್ಬರ ಮನೆ ಹತ್ರ ಇತ್ತು. ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡೋಕ್ಕೆ ತುಂಬ ಕಷ್ಟ ಆಯಿತು. ಫಸ್ಟು ಬೈಕಲ್ಲಿ ಶಿಫ್ಟ್ ಮಾಡಿದ್ರೂ ಆಗಿಲ್ಲ. ಅದಾದಮೇಲೆ ಓಮಿನಿನೇ ತೊಗೊಂಡೋಗಿ ಹೆಂಗೋ ಹಾಕ್ಬಿಟ್ಟು ಬಂದ್ವಿ. ಅದು ನಮ್ಮ ತೋಟದ ಹತ್ರಕ್ಕೆ ಹೋಗಲ್ಲ. ಪಕ್ಕದ ತೋಟದಿಂದ ನಮ್ಮ ತೋಟಕ್ಕೆ ಹಾಕ್ಕೋಬೇಕು. ಮತ್ತು ಹೋಗಿ 2 wheeler ತೋಟದಿಂದ ನಮ್ಮ ತೋಟದಿಂದ ಓಡಾಡ್ಕೊಂಡು ಶಿಫ್ಟ್ ಮಾಡಿದ್ದೇ ಆಯಿತು. ಹಾಗೆ ಈ ವಿಡಿಯೋನ ಫುಲ್ ನೋಡಿ. ಮುಂದೆ ರಾಕ್ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ, ವಾಯ್ಸ್ ಓವರ್ನ ಕೊಟ್ಟಿಲ್ಲ. ಸ್ಟಾರ್ಟಿಂಗ್ ಏನೋ ಇಲ್ಲ ಬ್ಲ್ಯಾಂಕ್ ಇದೆಯಲ್ಲ ಅಂತ ಹೇಳ್ಬಿಟ್ಟು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಫುಲ್ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಏನಾದರೂ ಇದ್ದರೆ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಹೇಳಿ. ಅಲ್ಲೇ ಪಕ್ಕದಲ್ಲೇ ನೇರಳೆಹಣ್ಣಿನ ಮರ ಇತ್ತು. ನೇರಳೆಹಣ್ಣು ಕಿತ್ಕೊಂಡು ಅವ್ರಿಗೂ ಕೊಟ್ಟು ಮತ್ತೆ ಹೋಗುವಾಗ ಕಿತ್ಕೊಂಡು ಹೋಗೋಣ ಅಂತೆಲ್ಲ ಹೇಳ್ತಾ ಇದ್ದೆ. ನೋಡಿ ಇವಾಗ ರಾಕ್ ಕ್ಲಿಪ್ಪಿಂಗ್ಸ್ ಬರುತ್ತೆ, ನೋಡಿಬಿಟ್ಟು ಸಪೋರ್ಟ್ ಮಾಡಿ ಆಯಿತಾ. ಗೊಬ್ಬರ ಹಾಕ್ಬೇಕು ಇವತ್ತು, ಬೇವಿನ ಹಿಂಡಿ. ನೋಡೋಣ ಹೆಂಗೆ ಹಾಕ್ತೀನಂತ. ನಾವಿದೆಲ್ಲ ಶಿಫ್ಟ್ ಮಾಡೋ ಅಷ್ಟರಲ್ಲಿ ಮತ್ತೆ ಸ್ವಲ್ಪ ಹಾಕ್ಬಿಟ್ಟವ್ರೆ. ಇವಾಗ ನಾವು ಹೋಗಿ ಹಾಕಬೇಕು. ಹೆಂಗಿದೆ ನೇಚರ್. ಹಿಂದೆ ಸೂರ್ಯ ಇದ್ದಾನೆ. ಎಷ್ಟು ಕಷ್ಟ ಇರುತ್ತಲ್ವ. ಅಷ್ಟೆಲ್ಲ ಹಾಕಿನೂ ಒಂದೊಂದು ಸಲ ರೇಟೇ ಸಿಗಲ್ಲ. ಏನೋ ಎಲ್ಲೆಲ್ಲಿ ಚೀಲ ಇಳಿಸೋರೆ ಅಲ್ಲಲ್ಲೇ ಇಳಿಸ್ಬಿಟ್ಟವ್ರೆ. ನಮ್ದು ಇನ್ನೂ ಅಷ್ಟು ಫಸಲಿಲ್ಲ, ಇವಾಗ ಸ್ಟಾರ್ಟ್ ಆಗ್ತಾ ಇರೋದು. ಅದಕ್ಕೆ ಸ್ವಲ್ಪ ಗೊಬ್ಬರ ಎಲ್ಲ ಚೆನ್ನಾಗಿ ಕೊಟ್ಟರೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನಡೆಯೋಕ್ಕಾಗ್ತಾಯಿಲ್ಲ. ಅದು ಎತ್ತಿ ಭಾರ ಎತ್ತಿ ಸುಸ್ತಾಗೋಯ್ತು. ನೋಡಿ ನಮ್ಮ ತೋಟ ಹೆಂಗಿದೆ. ಇದಕ್ಕೆಲ್ಲ ಮುಂಚೆ ನೀರಿರಲಿಲ್ಲ, ಅದಕ್ಕೆ ಎಲ್ಲ ಮರ ಇಷ್ಟು ದೊಡ್ಡದಾದ್ರೂ ಇನ್ನೂ ಕಾಯೇ ಬಿಟ್ಟಿಲ್ಲ. ಈಗ ಸ್ವಲ್ಪ ಡ್ರಿಪ್ ಮಾಡಿಸಿದ್ದೀವಿ, ಗೊಬ್ಬರ ಹಾಕ್ತಿದ್ದೀವಿ. ಇನ್ಮೇಲೆ ನೋಡಬೇಕು ಹೆಂಗಾಗುತ್ತೆ ಅಂತ. ಅಲ್ಲೇ ಹತ್ತೆ ಅರ್ಧ ಹಾಕ್ಬಿಟ್ಟವ್ರಿ. ಸಣ್ಣಗೆ ಸ್ವಲ್ಪ ಹಾಕಿ. ಸಣ್ಣಗೆ ಜಾಸ್ತಿ ಹಾಕ್ಬಾರ್ದಂತೆ. ಸುಮ್ಮನೆ ಒಂದೊಂದು ಇಡಿ ಹಾಕ. ಒಂದು ಇಡಿ ಸಾಕು ಅನ್ಸುತ್ತೆ ಸಣ್ಣಗೆ. ಅಲ್ಲ ಒಂದೊಂದು ಇಡಿ. ಆಗಲ್ಲ. ನಂಗೊಂದು ತುಂಡಿಗೆ ಇಟ್ಕೊಡ್ರಿ, ನಾನು ಹಾಕ್ಬಿಡ್ತೀನಿ. ಇದು ಈ ಡಬ್ಬ ಇದು ಇಟ್ಕೊಡಿ. ಇಟ್ಕೊಳ್ಳಿದ ನನಗೆ ಒರೆಸಿ. ಅದು ನನಗೆ ಅದು ಈ ಕಡೆ ಭಯ ಆಗುತ್ತೆ. ನನಗೆ ಈ ಕಡೆ ಭಯ ಆಗಲ್ಲ. ಆಯ್ತು ಕಂಡ್ರಿ. ಎಣ್ಣೆ ಡಬ್ಬ 4 ಡಬ್ಬ. ಹಾಂ ಹಾಂ, ಇಲ್ಲಿ ಮಧ್ಯಕ್ಕೆ ಇಟ್ಬಿಡಿ ಸಾಕು. ಪೈಪು ಹೆಂಗ್ ಬಂದೈತೆ ನೋಡ್ಕೊಳ್ಳಿ. ಡ್ರಿಪ್ ಪೈಪು ಹಂಗೆ ಹಾಕಿ ಆ ಕಡೆ ಈ ಕಡೆಗೆ ಹಾಕ್ಬಿಡ್ರ. ಹಿಂಗೆ ಹಾಕಿ ಬಿಡಿ. ಇಲ್ಲೇ ಇಡಿ. ಆ ಕಡೆ ತುಂಡಿ ಬೇಡ, ಇಲ್ಲೇ ಇಡಿ. ಹೆಂಗೆ ಹಾಕ್ಬೇಕು ಹೇಳಿ. ಹಿಂಗೆ ಈ ಕಡೆಗೆ ಆ ಕಡೆಗೆ. ಈ ಕಡೆ ಕೇಳ ಡಬ್ಬ, ಆ ಕಡೆ ಕೇಳ ಡಬ್ಬನಾ. ಇಲ್ಲಿಗೆ 2 ಡಬ್ಬ, ಆ ಕಡೆ ಕೇಳ ಡಬ್ಬ. 2 ಡಬ್ಬನಾ ಹಾಕ್ಯಂಡು ಇಲ್ಲಿಗೆ ಹಾಕಿ. ಹಾಂ, ನೆಕ್ಸ್ಟ್ ಆ ಕಡೆ ಕೇಳ ಡಬ್ಬ. ಹ್ಞೂ ಆಯ್ತು, ಹೋಗಿ. ಎಷ್ಟು ದೂರಕ್ಕೆ ಹಾಕಿ. ಹ್ಞೂ ಓಕೆ.
ಎಲ್ಲಿಗೆ ಅವಕ್ಕೆ ಹಾಕಿ ಫಸ್ಟ್ ಬರಲಿ ಕೆಳಗೆ ಇವಕ್ಕೆ ತಿನ್ನೋ ಡಬ್ಬ ಬೇಕು. ಸ್ವಲ್ಪ ಹಾಕಿ ಸಣ್ಣ ಸೋಸಿ, ಅದಕ್ಕೊಂದು ಡಬ್ಬ ಬೇಕು ಆ ಕಡೆಗೆ ಹಾಕಿದ್ವಿ. ನೋಡಿದ್ರಲ್ವಾ ಹೇಗಿತ್ತು ರಾಕ್ ಕ್ಲಿಪ್ಪಿಂಗ್ಸ್. ನಾವು ವಾಯ್ಸ್ ಓವರ್ ಕೊಡೋದೇ ಒಂದು ನ್ಯಾಚುರಲಾಗಿ ಮಾತಾಡೋದೇ ಬೇರೆ ಇರುತ್ತೆ. ಅದಕ್ಕೆ ಆ ಥರ ರಾಕ್ ಕ್ಲಿಪ್ಪಿಂಗ್ಸ್ನ ಹಾಕಿದೆ. ಮತ್ತು ಆಗಲೇ ನೇರಳೆಹಣ್ಣು ನೋಡಿದ್ವಲ್ಲ, ಅಲ್ಲಿ ಹೋದ್ವಿ ಕೇಳೋಣ ಅಂತ, ಆದರೆ ಕೇಳೋಕ್ಕಾಗಿಲ್ಲ. ಯಾಕಂದರೆ ಅದು ಬಿದ್ದರೆ ಎಲ್ಲಿ ಬೀಳುತ್ತೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ತುಂಬ ಮೇಲಿತ್ತು, ಕೆಳಗಷ್ಟಿರಲಿಲ್ಲ. ಸೊ ಸಿಕ್ಕದಷ್ಟು ಕಿತ್ಕೊಂಡು ತಿನ್ಕೊಂಡು, ಹಾಗೆ ಅಲ್ಲಿ ಬಾಲ್ದಣ್ಣು ಇತ್ತು, ನಾವು ಬೆಲ್ವತ್ತೆ ಹಣ್ಣು ಅಂತ ಹೇಳ್ತೀವಿ, ಅದನ್ನು ಸ್ವಲ್ಪ ತಗೊಂಡು, ತುಂಬ ಬಿದ್ದಿದೆ ಅಲ್ಲಿ, ಯಾರೂ ಹೋಗಲ್ಲ ಅನಿಸುತ್ತೆ. ನಾವು ಮಾತ್ರ ಇತ್ತೀಚೆಗೆ ತುಂಬ ತರ್ತಾಯಿದ್ದೀವಿ. ಅದು ಜ್ಯೂಸ್ ಚೆನ್ನಾಗಿರುತ್ತೆ. ಅದಾದಮೇಲೆ ಹೊಟ್ಟೆ ಬೇರೆ ತುಂಬ ಹಸಿತಾಯಿತ್ತು. ಬೇಗ ಮನೆ ಕಡೆ ಬಂದು ಚಿತ್ರಾನ್ನ ಮಾಡಿಕೊಂಡು ತಿಂದಮೇಲೆ ಸ್ವಲ್ಪ ಸಮಾಧಾನ ಆಯಿತು. ಕೆಲಸ ಮಾಡಿದ್ದಕ್ಕೂ ಬೇಗ ಹೋಗಿದ್ದಕ್ಕೂ ಹೊಟ್ಟೆ ತುಂಬ ಹಸಿತಾಯಿತ್ತು ಮತ್ತು ಕಾಲು ನೋವ್ತಾ ಇತ್ತು. ಹಾಗೆ ಸಂಜೆ ಸ್ವಲ್ಪ ಅಜ್ಜಿ ಹಲಸಿನಣ್ಣು ಕೊಟ್ಟಿದ್ರು, ಅದನ್ನು ತಿಂದು 2 ಡೇಸಿಂದ ಮಲ್ಲಿಗೆ ಹೂವು ಬಾಕ್ಸಲ್ಲೇ ಇತ್ತು, ಕಟ್ಟೇ ಇರಲಿಲ್ಲ. ನನಗೆ ಹೆಂಗೆ ಅಂತಂದರೆ ರೀಸೆಂಟಾಗಿ ಕಲ್ತ್ಬಿಟ್ಟಿದ್ದೀನಿ ಹೂ ಕಟ್ಟೋದನ್ನ. ಇವಾಗ ನಾನು ಮಿನಿ ವ್ಲಾಗ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಕಲ್ತಿರೋದು ಹೂ ಕಟ್ಟೋದನ್ನ. ಒಂದು 15 to 20 ಡೇಸ್ ಆಯ್ತು ಅನಿಸುತ್ತೆ. ಹೂ ಸಿಕ್ಕಿದ್ರೆ ಸಾಕು ಕಟ್ಟೋದು. ಫುಲ್ ಸಿರಿ ಸ್ಟಾರ್ಟಿಂಗಲ್ಲಿ ಹೊಸ್ತಲ್ವ, ಅದಕ್ಕೆ ತುಂಬ ಹೂವಿತ್ತು. ಅದನ್ನು ಔಟ್ಸೈಡ್ ತರ್ತೀವಿ ಅಂತಂದರೆ ತುಂಬ ರೇಟೇ ಕೊಡಬೇಕು ಬಿಡಿ. ಮತ್ತು ಇವತ್ತು ಸಂತೆಲಿ ಅತ್ತೆ ನೇರಳೆಹಣ್ಣು ತಂದಿದ್ರು, ಅಲ್ಲಿ ನೇರಳೆಹಣ್ಣು ಅಂತ ಹೇಳ್ತಿದ್ದೆ ಅಂತ. ನಮ್ಮ ಸಂತೆಲಿ 100 ರೂಪಾಯಿ kg. ನಿಮ್ಮ ಕಡೆ ಹೇಗಿದೆ kg ಅಂತ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ ಎಲ್ರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.